ಮಿಮ್ಸ್ ಅಧಿಕಾರಿಗಳ ಬೇಜವಾಬ್ದಾರಿ, ನರ್ಸ್ಗಳಿಗೆ ಇನ್ನೂ ಸಿಕ್ಕಿಲ್ಲ ಮನೆ. 7 ಕೋಟಿ ವೆಚ್ಚದ ಕಟ್ಟಡ ಪೂರ್ಣ, ಮನೆ ನೀಡಲು ಹಣದ ಕಳ್ಳಾಟನ. 3 ವರ್ಷಗಳಿಂದ ಖಾಲಿ ಬಿದ್ದ ಕಟ್ಟಡ ಪುಂಡ ಪೋಖ್ರಿಗಳ ಅಡ್ಡೆಯಾದ ಮನೆ. ಇದು ಮಿಮ್ಸ್ ನರ್ಸ್ಗಳಿಗಿಲ್ಲ ಮನೆ ಸ್ಟೋರಿ. ವಿಮ್ಸ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂತ ನರ್ಸ್ಗಳು ಕೊಡಬೇಕು ಅಂತೇಳಿ ಕಟ್ಟಡ ಕಟ್ಟಿದ್ದಾರೆ. ಇದುವರೆಗೂ ಕೂಡ ನರ್ಸ್ಗಳಿಗೆ ಮನೆಯನ್ನ ಹಂಚುವಂತ ಕನಿಷ್ಠ ವ್ಯವಧಾನವನ್ನು ಕೂಡ ಮಾಡ್ತಾ ಇಲ್ಲ. ಸಾರ್ವಜನಿಕ ತೆರಿಗೆ ಹಣ ಸಾಕಷ್ಟು ಪೋಲಾಗ್ತಾ ಇದೆ. ಮಂಡ್ಯ ಮಿಮ್ಸ್ ಆಸ್ಪತ್ರೆಯ ನರ್ಸ್ಗಳಿಗೆ ಸಂಕಷ್ಟ ಎದುರಾಗಿದೆ. ಕ್ವಾರ್ಟರ್ಸ್ ನಿರ್ಮಾಣವಾಗಿ 3 ವರ್ಷ ಆಯಿತು, ಆದರೂ ಮನೆ ಮಾತ್ರ ಸಿಕ್ಕಿಲ್ಲ. ಮನೆ ಹಸ್ತಾಂತರ ಪ್ರಕ್ರಿಯೆಯನ್ನ ಮಾಡ್ತಾ ಇಲ್ಲ. ಹಾಗಾಗಿ ಮಿಮ್ಸ್ ಸಿಬ್ಬಂದಿ ಇಲ್ಲಿ ಕಳ್ಳಾಟ ಆಡ್ತಿದ್ದಾರೆ ಅನ್ನೋ ಪ್ರಶ್ನೆ ಎದುರಾಗಿದೆ. 7 ಕೋಟಿ ಖರ್ಚು ಮಾಡಿರೋದು ಈ ಕಟ್ಟಡ ನಿರ್ಮಾಣಕ್ಕೆ. 7 ಕೋಟಿ ವೆಚ್ಚ ಮಾಡಿ ಕಟ್ಟಡ ಕಂಪ್ಲೀಟೂ ಆಗಿದೆ. 2019ರಲ್ಲಿ ಶುರುವಾಗಿದ್ದು ಕಟ್ಟಡ, ಅಂದರೆ ಕಾಮಗಾರಿ ಶುರು ಮಾಡಿದ್ದು 2022ರಲ್ಲಿ ಅದು ಕಂಪ್ಲೀಟ್ ಆಗಿದೆ. 3 ವರ್ಷ ಆಯಿತು ಆಲ್ಮೋಸ್ಟ್. ಆದರೆ ಇದನ್ನ ಹಂಚಿಕೆ ಮಾಡೋ ಪ್ರಕ್ರಿಯೆ ಮಾಡಿಲ್ಲ. ನರ್ಸ್ಗಳಿಗೆ ಈ ಮನೆಗಳನ್ನು ಅಲಾಟ್ ಮಾಡಿಲ್ಲ. 7 ಕೋಟಿ ವೆಚ್ಚದಲ್ಲಿ ಸುಮಾರು 21 ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ ನರ್ಸ್ಗಳಿಗೆ ಅಂತ ಹೇಳಿ. ನೂತನ ಕಟ್ಟಡ ಹಸ್ತಾಂತರ 2022ರಲ್ಲೇ ಆಗಿದೆ. ಅಂದರೆ ಆ ಕಟ್ಟಡವನ್ನು ಕಂಪ್ಲೀಟ್ ಮಾಡಿ ಇದನ್ನ ಅಲಾಟ್ಮೆಂಟ್ ಮಾಡೋದಕ್ಕೆ ಇದು ರೆಡಿ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆದರೆ ಮನೆ ನೀಡೋದಕ್ಕೆ ಮಿಮ್ಸ್ ಸಿಬ್ಬಂದಿ ಹಣ ಕೇಳ್ತಿದ್ದಾರೆ ನರ್ಸ್ಗಳಿಂದ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಹಣ ನೀಡಿದ್ರೆ ನಿಮಗೆ ಮನೆಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ಈ ಥರದ್ದೊಂದು ಆರೋಪ ಕೇಳಿಬಂದಿದೆ. ಲಕ್ಷ ಹಣ ನೀಡಿ ಕ್ವಾರ್ಟರ್ಸ್ಗೆ ಬರೋದಕ್ಕೆ ನರ್ಸ್ಗಳೇ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ನಾವೆಲ್ಲಿಂದ ಹಣ ತರೋದು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಸಹಜ, 3 ವರ್ಷಗಳಿಂದ ಅಲ್ಲಿ ಯಾರು ಜನ ಬರಲ್ಲ, ಸುಸಜ್ಜಿತವಾದೊಂದು ಕಟ್ಟಡ ಇದೆ ಅಂತ ಹೇಳಿದಾಗ ಪುಂಡ ಪೋಖ್ರಿಗಳಲ್ಲಿ ಬಂದೇ ಬರ್ತಾರೆ. ಹಾಗಾಗಿ ಪಾಳು ಬಿದ್ದಿದೆ ಸುಸಜ್ಜಿತವಾಗಿ ಕಟ್ಟಿದಂಥ ಮನೆಗಳು. 21 ಮನೆಗಳಿದೆ. ಸದ್ಯಕ್ಕೆ ಅದು ಪುಂಡ ಪೋಖ್ರಿಗಳ ಅಡ್ಡೆ ಆಗ್ಬಿಟ್ಟಿದೆ. 3 ವರ್ಷಗಳಿಂದ ಇದೇ ರೀತಿ ಖಾಲಿ ಬಿದ್ದಿದೆ. 7 ಕೋಟಿ ವೆಚ್ಚದಲ್ಲಿ ಇದನ್ನು ಕಟ್ಟಿದ್ದಾರೆ. ಪುಂಡರ ಅಡ್ಡೆ ಆಗಿದೆ ಈಗ ಈ ಕ್ವಾರ್ಟರ್ಸ್. ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ಇದು. ನರ್ಸ್ಗಳಿಗೆ ಅಂತ ಮನೆ ಕೊಟ್ಟಿದ್ದಾರೆ, ಆದರೆ ಆ ಮನೆ ಅಲಾಟ್ಮೆಂಟ್ ಇನ್ನೂ ಆಗಿಲ್ಲ. ಈ ಬಗ್ಗೆ ಸಾರ್ವಜನಿಕರು, ದೂರುದಾರರು, ಹೋರಾಟಗಾರರು ಏನು ಹೇಳಿದ್ದಾರೆ ಕೇಳೋಣ. ಕಳೆದ 3 ವರ್ಷದಿಂದ ಏನು ಕ್ವಾರ್ಟರ್ಸ್ಗಳಿದೆ ಒಂದನ್ನು ಒಬ್ರಿಗೂ ಕೊಡ್ದೇ ಬೀಗ ಹಾಕಿ ಅದನ್ನು ಅವ್ಯವಸ್ಥೆಗೆ, ಅಲ್ಲ ಅನೈತಿಕ ಚಟುವಟಿಕೆಗಳಿಗೆ ಈ ಸಂಸ್ಥೆಯ ನಿರ್ದೇಶಕರು ಬಳಕೆಗೆ BK ಚಂದ್ರಶೇಖರ್ ತನ್ನ ಸಂಜೆಯ ಪಾರ್ಟಿಗಳಿಗೆ ಪಾರ್ಟಿ ಹಾಲ್ ಮಾಡ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ ಸೆಕ್ರೆಟರಿಯವ್ರಿಗೂ ದೂರು ಕೊಟ್ಟಿದ್ದೀನಿ, ಸಚಿವರಿಗೂ ದೂರು ಕೊಟ್ಟಿದ್ದೀನಿ. ನೋ ಯೂಸ್. ಎಲ್ಲ ಸಾಮೀಲಾಗಿರೋಂಗವ್ರೆ, ಎಲ್ಲ ಮೌನ ವಹಿಸಿದ್ದಾರೆ. ಕಚೇರಿಗೆ ಹೋದರೆ ಯಾರು ಏನು ಮಾತಾಡಲ್ಲ, ಬಂದು ದಾರಿಗೆ ಶುಲ್ಕ ಇಲ್ಲ ಅನ್ನೋಂಗೆ ನಮ್ಮನ್ನು ಕಳಿಸ್ತಾ ಇದ್ದಾರೆ. ಹಣವನ್ನು 7 ಕೋಟಿಗೂ ಅಧಿಕವಾದಂಥ ಹಣವನ್ನು 21 ಮನೆಗಳನ್ನ ಇಲ್ಲಿರ್ತಕ್ಕಂಥ ಕರ್ತವ್ಯ ನಿರ್ವಹಿಸ್ತಕ್ಕಂಥ ನರ್ಸ್ಗಳು ಕೊಡ್ದೇನೆ ಈ ಜಿಲ್ಲಾ ವಿಮ್ಸ್ನ ನಿರ್ದೇಶಕರು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ಅದು ಕಾಳು ಕೊಂಪೆಯಾಗಿ ಬೇರೆ ಬೇರೆ ಜಾಲತಾಣಗಳಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ಕಾರಣಕರ್ತರಾಗಿದ್ದಾರೆ. ಜಿಲ್ಲಾ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ತಾಂಡವಾಡ್ತಾ ಇದ್ದರೂ ಕೂಡ, ಈ ಕಟ್ಟಡವನ್ನು ಕಟ್ಟಿ ಆಲೆ 2 ವರ್ಷ ಕಳೆದಿದ್ರು ಕೂಡ ನೀವು ಅದನ್ನು ಯಾಕೆ ನರ್ಸ್ಗಳ ಉಪಯೋಗಕ್ಕೆ ಕೊಡ್ತಾ ಇಲ್ಲ? ಅದೇನಾರು ಮುಂದೆ ಹಿಂಗೆ ಆದರೆ ನಾವು ಆ ಕಟ್ಟಡದ ಮುಂದೆ ಪ್ರತಿಭಟನೆ ಮಾಡಬೇಕಾಗತ್ತೆ. ತಕ್ಷಣ ಸಾರ್ವಜನಿಕ ತೆರಿಗೆ ಹಣವನ್ನು ಈ ಥರ ಪೋಲ್ ಮಾಡ್ತಾ ಇರುವಂಥವ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾದ ಹೆಜ್ಜೆ ಇಡಬೇಕಾಗಿದೆ. ಯಾಕೆ ಇಂತಹ ಸಾರ್ವಜನಿಕ ತೆರಿಗೆ ಹಣದಿಂದ ಕಟ್ಟಂಥ ನಿರ್ಮಾಣಗಳು ಬಡವರಿಗೆ ಮತ್ತು ಉದ್ಯೋಗದಾತರಿಗೆ ಪ್ರಯೋಜನ ಆಗಬೇಕಾಗಿರುವಂಥ ಒಂದಷ್ಟು ಸೇವೆ ಮಾಡೋವ್ರಿಗೂ ಕೂಡ ತಲುಪಲಿಲ್ಲ ಅಂತ ಹೇಳಿದ್ರೆ, ಇವತ್ತು ನರ್ಸ್ಗಳು ಎಲ್ಲೋ ಬೇರೆ ಕಡೆ ಬಾಡಿಗೆ ಮಾಡಿಕೊಂಡು ಜೀವನ ಮಾಡಬೇಕಾದ ಪರಿಸ್ಥಿತಿ ಇದೆ. ಡಾಕ್ಟ್ರುಗಳು ಮಾಡಬೇಕಾಗಿರೋ ಕೆಲಸಗಳು ನರ್ಸ್ಗಳು ಮಾಡ್ತಿದ್ದಾರೆ. ಇಂತಹ ಸನ್ನಿವೇಶದಲ್ಲಿ ಅವ್ರಿಗೆ ನಿವೇಶನ ಕೊಡೋದ್ರಲ್ಲಿ ಮೀನಮೇಷ ಯಾಕೆ? ಮಂಡ್ಯ ಮಿಮ್ಸ್ನಲ್ಲಿ ಕಳೆದ 3 ವರ್ಷದ ಅವಧಿನಲ್ಲಿ 21 ಮನೆಗಳನ್ನ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಮಿಮ್ಸ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇದುವರೆಗೂ ಕೂಡ ನರ್ಸ್ಗಳಿಗೆ ಮನೆಯನ್ನು ಹಂಚುವಂಥ ಕನಿಷ್ಠ ವ್ಯವಧಾನವನ್ನು ಕೂಡ ಜಿಲ್ಲಾಡಳಿತ ಆಗಿರಲಿ, ಇಲ್ಲ ಮಿಮ್ಸ್ ಅಧಿಕಾರಿಗಳಾಗಿರಲಿ ಮಾಡ್ತಾ ಇಲ್ಲ. ಇವತ್ತು ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಿ ಇವತ್ತು ಆ ಒಂದು ಕಾಂಪ್ಲೆಕ್ಸ್ ಏನಿದೆ ಅದು ನಿರ್ಮಾಣ ಆಗಿದೆ. ತತ್ಕ್ಷಣವೇ ಈ ಒಂದು ಕಾಮಗಾರಿ ಪೂರ್ಣಗೊಂಡಿರತಕ್ಕಂಥ ವಸತಿ ಗೃಹಗಳನ್ನ ನರ್ಸ್ಗಳಿಗೆ ಹಂಚ್ಕೋಬೇಕು. ಇಲ್ಲದೇ ಇದ್ದರೆ ಮುಂಬರುವ ದಿನದಲ್ಲಿ ತೀವ್ರತರನಾದ ಹೋರಾಟವನ್ನು ನಾವು ಹಮ್ಮಿಕೋಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಇವತ್ತು ಕೊಡ್ತಾ ಇದ್ದೀವಿ.
ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಮಿಮ್ಸ್ಗೆ ಹಸ್ತಾಂತರ ಆಗಿದೆ, ಕಟ್ಟಡ ಕಾಮಗಾರಿ ಪೂರ್ಣಗೊಂಡು 3 ವರ್ಷ ಆಯಿತು. ಅಲಾಟ್ಮೆಂಟ್ ಯಾಕೆ ಆಗ್ತಿಲ್ಲ ನರ್ಸ್ಗಳಿಗೆ, ಮತ್ತೆ ಎಷ್ಟು ಲಕ್ಷಕ್ಕೆ ಡಿಮ್ಯಾಂಡ್ ಇಡ್ತಾ ಇದಾರಂತೆ ಒಂದು ಮನೆ ಕೊಡಬೇಕು ಅಂತಂದ್ರೆ? ಖಂಡಿತ ಶರ್ಮಿತಾ, ಇದೇ ಪ್ರಶ್ನೆಯನ್ನ ಜಿಲ್ಲೆಯಲ್ಲಿರ್ತಕ್ಕಂಥ ಸಾರ್ವಜನಿಕರು, ನರ್ಸ್ಗಳಾಗ್ಬೋದು, ನರ್ಸ್ ಕುಟುಂಬಸ್ಥರಾಗ್ಬೋದು, ಹಾಗೆ ಹೋರಾಟಗಾರರಾಗ್ಬೋದು, ಇವರೆಲ್ಲರೂ ಕೂಡ ಇದೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. 3 ವರ್ಷದಿಂದ ನೂತನವಾಗಿ ಕಾಮಗಾರಿಯಾದಂತ ಕಟ್ಟಡವನ್ನ ಯಾಕೆ ಖಾಲಿ ಇಟ್ಕೊಂಡಿದ್ದಾರೆ, ಅದಕ್ಕೆ ಯಾಕೆ ಬೀಗವನ್ನ ಹಾಕಿದ್ದಾರೆ, ಯಾಕೆ ನರ್ಸ್ಗಳಿಗೆ ಆ ಒಂದು ವಸತಿ ಗೃಹವನ್ನ ಕೊಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಏನು ಈ ಒಂದು ಅಧಿಕಾರಿಗಳೇನಿದ್ದಾರೆ ಅಂದ್ರೆ ಮಿಮ್ಸ್ ನ ಅಧಿಕಾರಿಗಳು ಅಲರ್ಟ್ ಮಾಡ್ಲಿಕ್ಕೆ ನರ್ಸ್ ಕುಟುಂಬದ ಬಳಿ ಇಂತಿಷ್ಟು ಹಣವನ್ನ ಕೊಡ್ಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನರ್ಸ್ಗಳಿಗೆ ಆ ಒಂದು ವಸತಿ ಗೃಹಗಳನ್ನ ಕೊಡೋದಿಕ್ಕೆ ಸಾಧ್ಯ ಆಗಿಲ್ಲ ಇದುವರೆಗೂ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಸರ್ಕಾರ ಅಂದ್ರೆ ತುರ್ತು ಪರಿಸ್ಥಿತಿಗಳಲ್ಲಿ ಆಸ್ಪತ್ರೆ ಪಕ್ಕದಲ್ಲೇ ನರ್ಸ್ಗಳಿದ್ರೆ ಒಳ್ಳೇದಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸುಮಾರು 7 ಕೋಟಿ ಖರ್ಚು ಮಾಡಿ ಈ ಒಂದು ಕಟ್ಟಡವನ್ನ ಕಟ್ಟಿರುವಂತದ್ದು. 3 ವರ್ಷ ಆಗಿದೆ. ಜಿಲ್ಲಾ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಇಲಾಖೆ ಮಿಮ್ಸ್ಗೆ ಹಸ್ತಾಂತರ ಮಾಡಿ ಈ ಒಂದು ನೂತನ ಕಟ್ಟಡವನ್ನ 3 ವರ್ಷ ಆಗಿದೆ. ಆದ್ರೂ ಕೂಡ ಈ ಕಟ್ಟಡಕ್ಕೆ ಬೀಗವನ್ನ ಹಾಕೊಂಡಿದ್ದಾರೆ. ಆದ್ರೆ ಕಾಂಪೌಂಡ್ ಹಾರಿ ಅಲ್ಲಿ ಬೇರೆ ಬೇರೆಯವರು ಬಂದು ಅನೈತಿಕ ಚಟುವಟಿಕೆ ನಡೆಸುವಂತದ್ದು, ಎಣ್ಣೆಯ ಅಡ್ಡೆ ಆಗಿರುವಂತದ್ದು, ಈ ರೀತಿಯಾದಂತ ಜಾಗವನ್ನಾಗಿ ಅದನ್ನ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಮಿಮ್ಸ್ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಮಂಡ್ಯದ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಕಟ್ಟಡವನ್ನ ನರ್ಸ್ಗಳಿಗೆ ಅಂದ್ರೆ ನರ್ಸ್ಗಳಿಗಾಗಿ ಕಟ್ಟಿರುವಂತ ಕಟ್ಟಡವನ್ನ ಅವರಿಗೆ ವಸತಿ ಗೃಹಕ್ಕೆ ಅಲರ್ಟ್ ಮಾಡ್ಬೇಕು ಅನ್ನುವಂತ ಆಗ್ರಹವನ್ನ ಶರ್ಮಿತಾ ಮಾಡ್ತಾ ಇರುವಂತದ್ದು. ಈಗ ಶಾಸಕರ ಈ ಬಗ್ಗೆ ಏನು ಮಾತಾಡ್ತಾ ಇಲ್ವಾ? ಯಾಕಂದ್ರೆ ನರ್ಸ್ಗಳಿಗೆ ಅಲ್ಲಿ ಕೊಡಬೇಕಾಗಿತ್ತು, ನೀವು ಹೇಳ್ದಂಗೆ ತುರ್ತು ಚಿಕಿತ್ಸೆಗೆ ಅನುಕೂಲ ಆಗ್ತಿತ್ತು ರೋಗಿಗಳಿಗೆ, ಅಲ್ಲೇ ಪಕ್ಕದಲ್ಲಿ ಇದ್ರೆ ಆಸ್ಪತ್ರೆ ಪಕ್ಕದಲ್ಲಿ. ಈಗ ಹೋರಾಟಗಾರರು, ದೂರುದಾರರು ಶಾಸಕರ ಗಮನಕ್ಕೆ ತರೋ ಪ್ರಯತ್ನ ಮಾಡಿದಾರ ಈ ಬಗ್ಗೆ? ಖಂಡಿತ ಶರ್ಮಿತಾ, ಈ ಬಗ್ಗೆ ಶಾಸಕರ ಗಮನಕ್ಕೂ ಕೂಡ ಈ ವಿಚಾರ ಹೋಗಿರುವಂತದ್ದು. ಶಾಸಕರು ಕೂಡ ಈ ಬಗ್ಗೆ ಪರಿಶೀಲನೆಯನ್ನ ಮಾಡ್ತೇನೆ ಅನ್ನುವಂತ ಮಾತನ್ನ ಶಾಸಕರು ಹೇಳಿರುವಂತದ್ದು. ಅಂದ್ರೆ ಅಧಿಕಾರಿಗಳ ಬಗ್ಗೆ ಜೊತೆ ಮಾಹಿತಿಯನ್ನ ತರಿಸ್ಕೊಳ್ತೇನೆ, ಯಾಕೆ ಆ ಕಟ್ಟಡವನ್ನ ಇನ್ನೂ ಖಾಲಿ ಬಿಟ್ಟಿದ್ದಾರೆ ಅನ್ನುವಂತ ವಿಚಾರವಾಗಿ ಮಿಮ್ಸ್ ನ ಅಧಿಕಾರಿಗಳು ಏನಿದ್ದಾರೆ ಅವರ ಜೊತೆ ಮಾತುಕತೆಯನ್ನ ನಡೆಸ್ತೀನಿ ಅನ್ನುವಂತ ಮಾತನ್ನ ಶಾಸಕರು ಹೇಳಿರುವಂತದ್ದು. ಅಂದ್ರೆ ಅಧಿಕಾರಿಗಳು ಅಂದ್ರೆ ಅವರಿಗೆ ಏನು ಆರೋಗ್ಯ ಇಲಾಖೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನರ್ಸ್ಗಳಿಗೆ ಆ ಮನೆಯನ್ನ ಕೊಡುವಂತ ಇದು ಅವ್ರಿಗಿರುವಂತದ್ದು. ಅಂದ್ರೆ ಮಿಮ್ಸ್ ನ ಆಡಳಿತ ಮಂಡಳಿ ಜವಾಬ್ದಾರಿ ಆಗಿರುವಂತದ್ದು. ಆದ್ರೂ ಕೂಡ ಮನೆಯನ್ನ ಯಾಕೆ ಕೊಡ್ತಾ ಇಲ್ಲ, ಖಾಲಿಯನ್ನ ಯಾಕೆ ಬಿಟ್ಕೊಂಡಿದ್ದಾರೆ ಅನ್ನುವಂತ ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂತದ್ದು. ಜೊತೆಗೆ ಈಗ ಏನ್ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಮನೆಗೆ ಇಂತಿಷ್ಟು ಅಂತ ಹಣವನ್ನ ಕೊಟ್ಟರಷ್ಟೇ ನರ್ಸ್ಗಳಿಗೆ ಅಲರ್ಟ್ ಮಾಡುವಂತದ್ದು ಅಂತ ಏನ್ ಆರೋಪ ಮಾಡ್ತಾ ಇದ್ದಾರೆ, ಅದಕ್ಕೆ ಎಲ್ಲೋ ಒಂದು ಕಡೆ ಇದು ಪುಷ್ಟಿ ಅನ್ನುವಂಥದ್ದು. ಅಂದ್ರೆ 3 ವರ್ಷದಿಂದ ಖಾಲಿ ಬಿಟ್ಕೊಂಡಿರುವಂತದ್ದು ಇವರ ಆರೋಪಕ್ಕೆ ಪುಷ್ಟಿ ನೀಡುವಂತ ಆಗಿರುವಂತದ್ದು ಶರ್ಮಿತಾ. ಫೈನ್. ಈಗ ನರ್ಸ್ಗಳು ಏನ್ ಹೇಳ್ತಿದ್ದಾರೆ ಮತ್ತೆ ಅವರೆಲ್ಲ ಎಲ್ಲಿ ಉಳ್ಕೊಂಡಿದ್ದಾರೆ? 21 ಮನೆ ಇಲ್ಲಿದೆ, ಒಂದನ್ನು ಅಲಾಟ್ ಮಾಡಿಲ್ಲ, ಕಂಪ್ಲೀಟ್ ಆಗಿ ಅಲ್ಲಿ ಬೀಗ ಹಾಕ್ಬಿಟ್ಟಿದ್ದಾರೆ. ಹಂಗಾಗಿ ಅವರೆಲ್ಲ ಎಲ್ಲಿ ಸ್ಟೇ ಮಾಡ್ತಾ ಇದ್ದಾರೆ? ಶರ್ಮಿತಾ, ಅವರು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇರುವಂತದ್ದು. ಒಂದಷ್ಟು ಜನರು ಬೇರೆ ಊರುಗಳಿಂದ ಬಂದು ಅಪ್ ಅಂಡ್ ಡೌನ್ ಮಾಡಿ ವಾಸ ಮಾಡ್ತಾ ಅಂದ್ರೆ ಕೆಲಸ ಮಾಡ್ತಾ ಇರುವಂತದ್ದು. ಹೀಗಾಗಿ ಅಂದ್ರೆ ಬೇರೆ ಊರುಗಳಿಂದ ಬರುವಂತ ತುರ್ತು ಪರಿಸ್ಥಿತಿಗಳಲ್ಲಿ ನರ್ಸ್ಗಳಿಲ್ಲ ಅಂತಂದ್ರೆ ಸಾಕಷ್ಟು ತೊಂದರೆ ಆಗತ್ತೆ ರೋಗಿಗಳಿಗೆ ಅನ್ನುವಂತ ನಿಟ್ಟಿನಲ್ಲೇ ಆಸ್ಪತ್ರೆ ಪಕ್ಕದಲ್ಲೇ ಈ ಒಂದು ಕಟ್ಟಡವನ್ನ ಕಟ್ಟಿರುವಂತದ್ದು. ಹೀಗಾಗಿ ಒಂದಷ್ಟು ಜನರು ನಗರದಲ್ಲೇ ಖಾಸಗಿ ಅಂದ್ರೆ ಯಾವುದೋ ಒಂದು ಮನೆಯನ್ನ ಬಾಡಿಗೆ ಪಡೆದು ವಾಸವನ್ನ ಮಾಡ್ತಾ ಇದ್ರೆ, ಇನ್ನೊಂದಷ್ಟು ಜನರು ಬೇರೆ ಕಡೆಯಿಂದ ಬರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಥವರಿಗೇನೆ ಈ ಒಂದು ಮನೆಗಳನ್ನ ಅಲರ್ಟ್ ಮಾಡ್ಬೇಕು ಅನ್ನುವಂತ ಉದ್ದೇಶದಿಂದ 21 ಮನೆಗಳನ್ನ ಕಟ್ಟಿರುವಂತದ್ದು. ಹೀಗಾಗಿ ಅಲ್ಲಿ ಮನೆಯನ್ನ ಕೊಟ್ರೆ ರೋಗಿಗಳಿಗೆ ಅಂದ್ರೆ ಏನು ತುರ್ತು ಪರಿಸ್ಥಿತಿ ಸಂದರ್ಭಗಳಲ್ಲಿ ನರ್ಸ್ ಬೇಗ ಬಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಆ ಮನೆಯನ್ನು ಕಟ್ಟಿರುವಂತದ್ದು. ಕೊಟ್ರೆ ಉಪಯೋಗ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ರು ಕೂಡ ಈಗ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಶರ್ಮಿತಾ. ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಥ್ಯಾಂಕ್ ಯು ಸುನೀಲ್, ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ.